ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ ಮತ್ತು ನಾನು ನಂಬುತ್ತೇನೆ ನೀವೆಲ್ಲರೂ ಸೌಖ್ಯವಾಗಿಯೂ ಸಂತೋಷವಾಗಿ ಇದ್ದೀರಿ ಎಂಬುದಾಗಿ. ಬನ್ನಿ, ಈ ದಿನ ದೇವರನ್ನು ಆರಾಧಿಸುವ ದಿನ. ಬನ್ನಿ, ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳೆಲ್ಲ ಮುಚ್ಚಿದವರಾಗಿ ಕರ್ತನ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸೋಣ. ದೇವರಿಗೆ ಒಪ್ಪಿಸಿಕೊಟ್ಟು ಇರುವ ಸ್ಥಳದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯಂತಹ ನನ್ನ ಪ್ರೀತಿಯ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ನಾವು ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಘನಪಡಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮನ್ನು ಕಾದು ನಡೆಸಿದ್ದು ನಿನ್ನ ಕೃಪೆಯೇ ಸ್ವಾಮಿ ರಾಜ. ನಾವು ನಿಮ್ಮ ಮೇಲೆ ಆತುಕೊಳ್ಳುತ್ತೇವೆ ರಾಜ. ಈ ದಿನ ನಮ್ಮ ಸ್ವಂತ ಶಕ್ತಿ ಕೃಪೆಗಳಿಂದ ನಿನ್ನ ಸಾನ್ನಿಧ್ಯಕ್ಕೆ ಬಂದಿಲ್ಲ ರಾಜ. ನಿನ್ನ ಸ್ವಂತ ಶಕ್ತಿಯಿಂದ, ನಿನ್ನ ಕೃಪೆಯಿಂದ ಬಂದಿದ್ದೇವೆ ರಾಜ. ನಮ್ಮನ್ನು ನಡೆಸು, ನಿನ್ನ ಕರ್ತನ ಬಲದಲ್ಲಿ ನಮ್ಮನ್ನು ತುಂಬಿಸು ಎಂಬುದಾಗಿ ಈ ಒಂದು ಆರಾಧನೆಯನ್ನು ನಿನ್ನಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರಂಭಿಸಿದ್ದೇವೆ ತಂದೆ. ಆಮೇನ್, ಆಮೇನ್. ಬನ್ನಿ, ನಾವೆಲ್ಲರೂ ಸೇರಿ ಇರುವ ಸ್ಥಳದಲ್ಲಿ ದೇವರ ಸಾನ್ನಿಧ್ಯವನ್ನು ಹುಡುಕೋಣ. ದೇವರ ಸಾನ್ನಿಧ್ಯಕ್ಕೆ ನಂಬಿಕೆಯನ್ನು ನಾವೆಲ್ಲರೂ ಸೇರಿಸಿ, ದೇವರೇ, ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ, ನಾನು ನಿನ್ನಲ್ಲಿ ನಂಬಿ ಆಡ್ತೇನೆ, ನನ್ನನ್ನು ನಡೆಸು ಎಂಬುದಾಗಿ. ಬನ್ನಿ, ನಮಗೆ ಜೀವವೂ ಸತ್ಯವೂ ಮಾರ್ಗವೂ ಆದ ಶ್ರೀ ಯೇಸು ಕ್ರಿಸ್ತನನ್ನು ನಾವೆಲ್ಲರೂ ಸೇರಿ ಈ ದಿನದಲ್ಲಿ ಆತನನ್ನು ಹಾಡಿ ಆತನನ್ನು ಹರಿಸೋಣ. ಎಲ್ಲರೂ ಸೇರಿ ಇರುವ ಸ್ಥಳದಲ್ಲಿ ಚಪ್ಪಾಳೆ ತಟ್ಟುತ್ತಾ ಸಾಧ್ಯವಾದರೆ ನಾವೆಲ್ಲರೂ ಒಪ್ಪಿಸಿಕೊಟ್ಟು ಆತನ ಸ್ತುತಿಸೋಣ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ದೊಡ್ಡವಾದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ದೊಡ್ಡವಾದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದಿ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಈ ಬೆಳಗಿನ ಜಾವದಲ್ಲಿ
ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ದೇವರೇ, ಈ ದಿನ ನಮ್ಮ ಮನಸ್ಸು, ನಮ್ಮ ಹೃದಯ ಮತ್ತು ನಮ್ಮ ಜೀವನ ಯಾವುದಕ್ಕಾಗಿ ತವಕ ಪಡ್ತದೆ ಎಂಬುದಾಗಿ ನಾವು ಹೇಳಿ ಆಲೋಚನೆ ಮಾಡೋಣ. ದಾವೀದನು ತನ್ನ ಕೀರ್ತನೆ ಈ ರೀತಿಯಾಗಿ ಹೇಳ್ತಾನೆ, ಕೈಯೊಡ್ಡಿ ಬೇಡುತ್ತೇನೆ, ಒಣನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ ಎಂಬುದಾಗಿ. ಒಣನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಎಷ್ಟು ಜನ ಈ ಬೆಳಗಿನ ಚಾವದಲ್ಲಿ ಕರ್ತನೆ, ನನ್ನ ಆತ್ಮ ನಿನಗಾಗಿ ತವಕ ಪಡ್ತದೆ ಸ್ವಾಮಿ, ನಾನು ನಿನ್ನನ್ನು ಹೆಚ್ಚಾಗಿ ಆರಾಧಿಸಬೇಕು ಸ್ವಾಮಿ, ನಾನು ನಿನ್ನನ್ನು ಮಹಿಮೆ ಪಡಿಸಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಿ. ಬನ್ನಿ, ಈ ಸಮಯದಲ್ಲಿ, ಈ ಸುಂದರವಾದ ಸಮಯದಲ್ಲಿ ನಮ್ಮ ಹೃದಯ ಮನಸ್ಸುಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು, ಕರ್ತನೆ ನೀನೇ ನನಗೆ ಹೆಚ್ಚಾಗಿ ಬೇಕು ಸ್ವಾಮಿ, ಈ ಲೋಕದ ಯಾವ ಆಸೆಯು ನನಗೆ ಹೆಚ್ಚಾಗಿ ಬೇಡ ರಾಜ, ಲೋಕದ ಸಂಪತ್ತಾಗಲಿ ಬೇಡ ಸ್ವಾಮಿ, ನಿನ್ನ ಆ ಪ್ರೀತಿ ನನಗೆ ಹೆಚ್ಚಾಗಿ ಬೇಕು ರಾಜ ಎಂಬುದಾಗಿ ಬನ್ನಿ ನಾವೆಲ್ಲರೂ ನಮ್ಮ ಕರೆಗಳನ್ನು ಮೇಲೆ ಕೆತ್ತಿ ಆತನನ್ನು ಈ ಮಧುರವಾದ ಸಮಯದಲ್ಲಿ ಆತನಿಗೆ ಆರಾಧನೆ ಸಲ್ಲಿಸೋಣ. ದೇವರೇ, ನಿನ್ನನ್ನು ನಾನು ಹೆಚ್ಚಾಗಿ ತುಂಬಿಸಿಕೊಳ್ಳುವ ಕೃಪೆಯಿಂದ ಪಾಲಿಸು, ನಿನ್ನ ಮಹಿಮೆಯಲ್ಲಿ ನನ್ನನ್ನು ತುಂಬಿಸು ಎಂಬುದಾಗಿ ನಾವೆಲ್ಲರೂ ಸೇರಿ ಒಪ್ಪಿಸಿಕೊಟ್ಟು ಆತನ ಆರಾಧಿಸೋಣ. ದೇವರೇ, ಹೆಚ್ಚಾಗಿ ನನ್ನನ್ನು ನಡೆಸು ಎಂಬುದಾಗಿ ಹೇಳೋಣ. ಕರಗಳನ್ನು ಮೇಲೆ యేసయ్యా 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 ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. యేసయ్యా 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 ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ನಿನ್ನ
ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ಏಸಯ್ಯ 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 ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಬಾಯಿ ತೆರೆದು ಆರಿಕೆ ಮಾಡೋಣ. ಹೆಚ್ಚಾಗಿ ದೇವರು ನಮ್ಮನ್ನು ತುಂಬಿಕೊಳ್ಳುವಂತೆ ನೀನೆ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವಾ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಈ ಲೋಕದ ಐಶ್ವರ್ಯ ನನಗೆ ಬೇಡ ದೇವಾ, ನೀ ನನ್ನ ಜೊತೆ ಇರಲು ಪರಲೋಕ ಸಂಪತ್ತು. ಏಸಯ್ಯ 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 ಏಸಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ. ನೀವಿನ್ನೂ ಅಧಿಕವಾಗಿ ನಮಗೆ ಬೇಕಾಗಿದೆ ಸ್ವಾಮಿ. ಇನ್ನು ಹೆಚ್ಚಾಗಿ ನಿನ್ನ ಪ್ರಸನ್ನ ನಮಗೆ ಬೇಕಾಗಿದೆ ಸ್ವಾಮಿ. ನಮ್ಮನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಂಥವನಾಗಿದ್ದೇನೆ. ಉತ್ತಮವಾದಂಥ ಆರಾಧನೆಯಲ್ಲಿ ನಡೆಸಿದಂಥ ಸಹೋದರ ಹನುಮಂತ್ ಹಾಗೂ ಅವರ ತಂಡದವರೆಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಸೊ ಇಲ್ಲಿಯವರೆಗೂ ಆನ್ಲೈನ್ ಆರಾಧನೆಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಸಹ ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಇದೇ ರೀತಿಯಲ್ಲಿ ಆರಾಧನೆಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂಬುದಾಗಿ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಬನ್ನಿ, ಈ ಸಮಯದಲ್ಲಿ ವಿಶೇಷವಾಗಿ ನಾವು ದೇಶದಲ್ಲಿರುವಂಥ ಎಲ್ಲ ಕಷ್ಟಗಳು ನೆನೆದವರಾಗಿ, ಕಷ್ಟಪಡುವಂಥ ಎಲ್ಲ ಜನರಿಗಾಗಿ ನಾವು ನೆನೆದವರಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿರೋಣ. ಬನ್ನಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ವಂದನೆಗಳು ಸ್ವಾಮಿ. ಹೌದು ರಾಜ, ಇಲ್ಲಿಯವರೆಗೂ ಕರ್ತರೆ ಒಳ್ಳೆಯ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಯ್ಯ, ನಮ್ಮ ದೇಶದ ಮೇಲೆ ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ ರಾಜ. ದೇಶದಲ್ಲಿರುವಂಥ ನಾನಾ ಕಷ್ಟಗಳು ನೆನೆದವರಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ವಿಶೇಷವಾಗಿ ಒಂದು ರೈತರ ಕಷ್ಟಕ್ಕಾಗಿ ಸ್ತೋತ್ರ. ಅವರು ಮಾಡುವಂಥ ಒಂದು ಹೋರಾಟದಲ್ಲಿ ಅಯ್ಯ ನೀನು ತಾನೇ ಜೊತೆಗಾರನಾಗಿದ್ದು ಅವರಿಗೆ ಪ್ರತಿಫಲವನ್ನು ಒದಗಿಸಿಕೊಟ್ರೆ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ರಾಜ, ವಿಶೇಷವಾಗಿ ಕರ್ತನೆ ಒಂದು ಕೋವಿಡ್ ವ್ಯಾಕ್ಸಿನನ್ನು ತೆಗೆದುಕೊಂಡವರಿಗೂ ಸಹ ಕರ್ತನೆ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದರಿಂದ ಯಾವುದೇ ದುಷ್ಟ ಪರಿಣಾಮಗಳು ಉಂಟಾಗಲಾರ್ದ ಹಾಗೆ ಕರ್ತನೆ ನೀನು ಕಾದು ನಡೆಸಿರೆಂಬುದಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ರಾಜಪ್ಪ
ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನೀವು ತಾನೇ ರಾಜ, ಮುಂದಿನ ಸಮಯ ನಿಮ್ಮ ದೇವ ಸೇವಕರ ಮೂಲಕ ಕರ್ತನೆ ನೀವು ಮಾತನಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಬಾಯಿಗೆ ಬಾಯಿ ತುಟಿಯಾಗಿದ್ದುಕೊಂಡು ಸ್ವಾಮಿ ನೀವು ತಾನೇ ಮಾತನಾಡ್ರಿ. ಆಯಾ ವಾಕ್ಯಗಳನ್ನು ಕೇಳಿಕೊಂಡು ಅವುಗಳನ್ನು ಮೃದಲಿಟ್ಟುಕೊಂಡು ಸ್ವಾಮಿ ಫಲಭರಿತವಾಗಿ ಜೀವಿಸುವಂಥ ಮಹಾಕೃಪೆಯನ್ನು ಅನುಗ್ರಹಿಸ್ತೀರೆಂಬುದಾಗಿ ಏಸಪ್ಪ ನಿಮ್ಮ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ ನಮ್ಮ ಜೀವವುಳ್ಳ ತಂದೆದ ದೇವರೇ, ಆಮೇನ್. ಬನ್ನಿ ಸಮಯದಲ್ಲಿ ಪಾಸ್ಟರ್ ಶೇಖ್ ಸಲೀಂ ಅವರು ದೇವರ ವಾಕ್ಯದಲ್ಲಿ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. How many of you are happy this morning? ಮುಂಜಾನೆ ಎಷ್ಟು ಜನ ಸಂತೋಷವಾಗಿದ್ದೀರಾ? The good news is I am not a dentist. ಒಳ್ಳೆ ಶುಭವರ್ತಮಾನ ಅಂದರೆ ಐನವರು ಹಲ್ಲಿನ ಡಾಕ್ಟರ್ ಅಲ್ಲ. You didn't get my joke. ಜೋಕ್ ಅರ್ಥ ಆಗಿಲ್ಲ. ಹಲ್ಲಿನ ಡಾಕ್ಟರ್ ಅಲ್ಲ ಅವರು. When you go to a dentist, he will ask you to laugh. ನೀವು ಯಾವಾಗ ಈ ಒಂದು ಹಳ್ಳಿನ ಡಾಕ್ಟರ್ ಹತ್ರ ಹೋಗ್ತಿರೋ ಆತ ನಗ ಕೇಳ್ತಾನೆ ನಿಮ್ಮನ್ನ. And while you are laughing, just he will pluck off your teeth. ನೀವು ನಗವಾಗಲೇ ನಿಮ್ಮ ಹಲ್ಲು ಕಿತ್ತು ಬಿಡ್ತಾನೆ ಆತ. So I am not a dentist. ಹಾಗಾಗಿ ಐನವರು ಈ ಒಂದು ದಂತ ವೈದ್ಯರೇನಲ್ಲ. And this morning I would like to bring a very simple word of God to you all. ಈ ಮುಂಜಾನೆಯಲ್ಲಿ ಈ ನಿಮಗೆ ಸರಳವಾದ ದೇವರ ವಾಕ್ಯವನ್ನ ನಿಮ್ಮಲ್ಲಿ ತರಬೇಕೆಂದು ಬಯಸ್ತೇನೆ. In the 66 books of the Bible, we have a lot more to know. ಈ ಸತ್ಯವೇದದ 66 ಪುಸ್ತಕಗಳಲ್ಲಿ ತಿಳಿದುಕೊಳ್ಳಬೇಕಾದ ಅನೇಕ ಸತ್ಯಾಂಶಗಳುಂಟು. And if you're digging to know, ನೀವು ಅದನ್ನು ತಿಳಿದುಕೊಳ್ಳುವುದಕ್ಕೆ ಅಗಿಯುವಾಗ and your head might explode like a big dynamite. ಒಂದು ವೇಳೆ ಈ ಒಂದು ಡೈನಾಮೈಟ್ ಹಾಗೆ ನಮ್ಮ ಮೆದುಳು ಸಹ ಒಡೆದೋಗ್ಬಿಡ್ತವೆ. So it has a lot of content in it. ಯಾಕಂದ್ರೆ ಅನೇಕ ಸತ್ಯಾಂಶಗಳು ಸಾರಾಂಶಗಳು ವಾಕ್ಯದಲ್ಲುಂಟು. But for today, just I would like to bring very simple things. ಈ ದಿನ ಸರಳವಾದ ವಿಷಯವನ್ನು ನಿಮಗೆ ಹೇಳಬೇಕೆಂದು ಬಯಸ್ತೇನೆ. Once a person was standing to catch one auto. ಒಂದು ಸಾರಿ ಒಂದು ವ್ಯಕ್ತಿ ಆಟೋ ರಿಕ್ಷಾ ಹತ್ತುವುದಕ್ಕಾಗಿ ಕಾಯ್ತಾ ಇದ್ದ. And nobody is stopping for him. ಯಾವ ಆಟೋಗಳು ಸಹ ನಿಲ್ತಾ ಇಲ್ಲ ಅಂತೆ ಆತನಿಗೆ. And finally he found one auto guy coming. ಆಗ ಒಂದು ವ್ಯಕ್ತಿ ಬಂದಿದ್ದ ಅಲ್ಲಿ ಆಟೋ And ವ್ಯಕ್ತಿ. this person is stopping the auto like this. ಆತನ ಆಟೋಗೆ ಹಿಂಗೆ ನಿಲ್ಲಿಸ್ತಾ ಇದ್ದಾನೆ, ಹಿಂಗೆ ತೋರಿಸಿ ನಿಲ್ಲಿಸ್ತಾ ಇದೆ, ನಿಲ್ಲಿಸು ಅಂತ ಹೇಳಿ. And that auto person came quite close to this person. ಆಗ ಆಟೋ ವ್ಯಕ್ತಿ ಸ್ವಲ್ಪ ಹತ್ತಿರಕ್ಕೆ ಬಂದ. And he showed him like this. ಆಗ ಆತನ ಹೀಗೆ ತೋರಿಸ್ದಂತೆ, ಹೀಗೆ ತೋರಿಸ್ದ ಕೈನ. So he didn't stop and just simply let him and go. ಆಗ ಆತನು ಸಹ ಹೋಗ್ಬಿಟ್ಟ ಮುಂದಕ್ಕೆ. Then finally this guy went and met him in the market. ಆಗ ಈ ವ್ಯಕ್ತಿ ಹೋಗಿ ಮಾರುಕಟ್ಟೆಯಲ್ಲಿ ಆ ವ್ಯಕ್ತಿನ ಭೇಟಿ ಮಾಡ್ದ. Why did you show your fist like this to me? ಅವ್ರು ಕೇಳಿದ್ರಂತೆ, ಏಕೆ ನಿಮ್ಮ ಕೈಯನ್ನ ಹೀಗೆ ತೋರಿಸ್ದೆ ಅಂತ ಕೇಳಿದ್ರಂತೆ. Then auto driver, why did you point your finger like this to me? ಆಗ ಆಟೋ ಡ್ರೈವರ್ ಹೇಳಿದ್ರಂತೆ, ಹಾಗಾದ್ರೆ ನೀನ್ಯಾಕೆ ನನಗೆ ಹಿಂಗೆ ಬೆರಳು ತೋರಿಸ್ದೆ ಅಂತ. Then this guy says, I'm only one guy, just please stop your auto. ನಾನು ಹೇಳ್ತಾ ಇದ್ದೀನಿ, ನಾನು ಒಬ್ಬನೇ ಇದ್ದೀನಿ, ಅದಕ್ಕೆ ಆಟೋ ನಿಲ್ಸು ಅಂತ ತೋರಿಸ್ದೆ ಅಷ್ಟೇ. Then auto driver said, ಆಗ ಆಟೋ ಡ್ರೈವರ್ ಹೇಳ್ದ, I simply said my auto is fully packed. ಆಗ ನಾನು ಹೇಳಿದೆ, ನನ್ನ ಆಟೋ ಎಲ್ಲ ಫುಲ್ ತುಂಬಿಟ್ಟಿದೆ ಅಂತ ನಾನು ಹೇಳಿದೆ, ಹೋಗು ಅಂತ ಹೇಳಿ. See, you can twist the words, you can twist the actions. ನೀವು ಪದಗಳನ್ನ ಕಾರ್ಯಗಳನ್ನ ಬೇಕಾದ ರೀತಿಯಲ್ಲಿ ಮಳಿಸ್ಕೊಳ್ಬಹುದು. You can say something and you can interpret that in your own way. ನೀವು ಒಂದು ಮಾತನ್ನು ಹೇಳಿ ಅದಕ್ಕೆ ಅರ್ಥವನ್ನ ನಮ್ಮದೇ ರೀತಿಯಲ್ಲಿ ಹೇಳ್ಕೊಳ್ಬಹುದು. This morning just I would like to bring the simple understanding of the word of God. ದೇವರ ವಾಕ್ಯದ ಸರಳ ಅರ್ಥವನ್ನ ಈ ಮುಂಜಾನೆ ನಿಮ್ಮ ಬಳಿಯಲ್ಲಿ ತರಲು ಯತ್ನಿಸ್ತೇನೆ. Let us go back to book of Genesis. ನಾವು ಆದಿಕಾಂಡಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣ. Genesis verse 1 and 1 says, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. In the beginning God created the heavens and the earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. I don't want to waste my time in asking when. ಈಗ ಯಾವಾಗ ಎಂಬುದಾಗಿ ಕೇಳುವುದರ ಮೂಲಕ ಸಮಯವನ್ನು ವ್ಯರ್ಥ ಮಾಡಲು ಇಷ್ಟವಿಲ್ಲ. How many thousands of years ago did God create? ಎಷ್ಟು ಸಾವಿರ ವರ್ಷಗಳ ಹಿಂದೆ ದೇವರು ಸೃಷ್ಟಿ ಮಾಡಿದ? How many millions or billions of years? ಅಥವಾ ಎಷ್ಟು ಶತಕೋಟಿ ವರ್ಷಗಳ ಹಿಂದೆ ದೇವರು ಸೃಷ್ಟಿ ಮಾಡಿದ? I don't want to waste my time there. ಅದನ್ನ ತಿಳಿದುಕೊಳ್ಳುವುದ ಹಾಗೆ ಸಮಯವನ್ನ ವ್ಯರ್ಥಗೊಳಿಸುವುದಕ್ಕೆ ನನಗಿಷ್ಟವಿಲ್ಲ. But the moment I read the word, I have received the message. ನಾನು ವಾಕ್ಯವನ್ನ ಓದಿದ ತಕ್ಷಣ ನನಗೆ ಸಂದೇಶ ಸಿಗುತ್ತೆ. God is the creator. ದೇವರೇ ಸೃಷ್ಟಿಕರ್ತನು. Hallelujah. Hallelujah. What a good news that is. ಎಂತ ಶುಭ ವರ್ತಮಾನವಲ್ಲವಾ? He created everything. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ. In the beginning. ಆದಿಯಲ್ಲಿ. I don't know when that
beginning was. ಆದಿ ಅಂತ ಯಾವಾಗಂತ ನಮಗೆ ಗೊತ್ತಿಲ್ಲದೆ ಇರಬಹುದು, But all that I know is this creation has a beginning. ಆದ್ರೆ ನಮಗೆ ಗೊತ್ತಿರುವುದೆಲ್ಲ ಏನಂದ್ರೆ ಈ ಸೃಷ್ಟಿಗೆ ಒಂದು ಪ್ರಾರಂಭವದೆ. That means God has no beginning at all. ದೇವರಿಗೆ ಆದಿಯೇ ಇಲ್ಲ ಎಂಬುದಾಗಿ ಸದ ಅರ್ಥ. So good news is we are not worshipping something, a new God. ನಾವು ಹೊಸ ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಅದು ಶುಭವರ್ತಮಾನ. ಕೇಳಿರಿ, In East Godavari in Andhra Pradesh. ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿಯಲ್ಲಿ And one lady was crying in the streets. ದಾರಿಯ ಬೀದಿಗಳಲ್ಲಿ ಒಂದು ಹೆಣ್ಣು ಮಗಳು ಕಿರುಚುತ್ತಾ ಅರಚುತ್ತಾ ಇದ್ದಳು. Right after the heavy rain. ಅಲ್ಲಿ ಮಳೆ ಬರ್ತಾ ಇತ್ತು, ಅದರಲ್ಲಿ ನಿಂತು ಕಿರುಚುತ್ತಾ ಇದ್ಲು. And all the people in that village, they have come to her house. ಆಗ ಆಕೆಯ ಮನೆಗೆ ಆ ಹಳ್ಳಿಯ ಎಲ್ಲಾ ಜನರು ಬಂದು They brought the coconuts and bananas and to worship there. ಅಲ್ಲಿಗೆ ಬಂದು ಅಲ್ಲಿ ತೆಂಗಿನಕಾಯಿಗಳನ್ನ ಹಣ್ಣುಗಳನ್ನ ತಂದು ಆರಾಧನೆ ಮಾಡ್ತಾ ಇದ್ರು. Because this lady was crying in Telugu like this. ಆಕೆ ತೆಲುಗಲ್ಲಿ ಹೀಗೆ ಹೇಳ್ತಾ ಇದ್ಲು. I don't know what you call the paint in Kannada. So ಪೇಂಟ್, ಬಣ್ಣ, ವೈಟ್ ವಾಶ್, ಸುಣ್ಣ. So this Telugu lady was crying like this. ಈಗ ಈ ಹೆಣ್ಣು ಮಗಳು ಹೀಗೆ ಹೇಳ್ತಾ ಇದ್ಲು. In Sunna in Telugu also we call Vella. ವೆಳ್ಳ, ವೆಳ್ಳ. ಓಕೆ, ಸೊ ವೆಳ್ಳ ಅಂದ್ರೆ ತೆಲುಗಲ್ಲಿ ಸುಣ್ಣ ಎಂಬುದಾಗಿ ಕನ್ನಡದಲ್ಲಿ. The old Telugu, that is. ಹಳೆ ಒಂದು ತೆಲುಗು ಅದು. She is crying Vella velisindi, Vella velisindi, Vella velisindi. ಆಗ ಹೇಳ್ತಾ ಇದ್ಲು ಸುಣ್ಣ ಹಾಕಿದೆ ಅಂತ ಹೇಳ್ತಾ ಇದ್ಲು. Velisindi also has two meanings. ಈ ವೆಳಸಿಂದಿ ಅನ್ನುವ ತೆಲುಗು ಪದಕ್ಕೆ ಎರಡು ಅರ್ಥಗಳಿವೆ. Velisindi mean either washed away or faded away. ಆ ವೆಳಸಿಂದಿ ಅನ್ನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಅದು ತೊಳೆಯಲ್ಪಟ್ಟಿದೆ, ಆಗ ಅದು ಮರಿಯಾಗಿದೆ ಎಂಬುದಾಗಿ. And second meaning is just born. ಅಥವಾ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಈಗಲೇ ಹುಟ್ಟಿದ ಎಂಬುದಾಗಿ ಸಹ ಅರ್ಥ ಕೊಡುತ್ತೆ. And all these people, when they heard that word, ಈ ಶಬ್ದ ಕೇಳಿದಾಗ they thought some new God might have born there. ಆಗ ಅವ್ರು ಅನ್ಕೊಂಡ್ರು ಹೊಸ ದೇವರು ಹುಟ್ಟಿದ್ದಾನೆ ಎಂಬುದಾಗಿ. So they all came with the preparation to worship there. ಅಲ್ಲಿ ಬಂದು ಆರಾಧನೆ ಮಾಡುವುದಕ್ಕೆ ಅವರೆಲ್ಲರೂ ಸೇರಿ ಬಂದಿದ್ರು. Then the bad news was broke. ಆಗ ಕೆಟ್ಟ ಸುದ್ದಿ ಸಹ ಗೊತ್ತಾಗ್ಬಿಡ್ತು. See, we are not worshipping some new God just born. ಆಗಲೇ ಹುಟ್ಟಿದ ಹೊಸ ದೇವರನ್ನ ನಾವು ಆರಾಧನೆ ಮಾಡ್ತಾ ಇಲ್ಲ. God has no beginning at all. ನಮ್ಮ ದೇವರಿಗೆ ಪ್ರಾರಂಭವೇ ಇಲ್ಲ. He has created everything that you see. ನೀನು ನೋಡುವ ಎಲ್ಲವುಗಳನ್ನ ಆತನೇ ಸೃಷ್ಟಿ ಮಾಡಿದ್ದಾನೆ. Amen. ಆಮೆನ್. So we need to put our faith in Him. ನಾವು ನಮ್ಮ ನಂಬಿಕೆಯನ್ನು ಆತನಲ್ಲಿ ಇಡಬೇಕು. Rather than reasoning in our brains, ನಮ್ಮ ಮೆದುಳಲ್ಲಿ ಅನೇಕ ಆಲೋಚನೆಗಳನ್ನ ಮಾಡುವುದಕ್ಕೆ ಬದಲು hardly we can live maybe 80 years or 100 years or 120 years. ನಾವು 80 ವರ್ಷ, 100 ವರ್ಷ, 120 ವರ್ಷಗಳು ಬದುಕಬಹುದೇನೋ ಅಷ್ಟೇ. Even if you want to dig and know everything, that is impossible. ಇಷ್ಟು ವರ್ಷಗಳು ಎಲ್ಲವನ್ನ ಅಗೆದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರೂ ಅದು ಅಸಾಧ್ಯವೇ ಸರಿ. So this morning I want to speak only simple two things. ಎರಡು ಸರಳವಾದ ವಿಷಯಗಳನ್ನ ಈ ಮುಂಜಾನೆ ನಿಮ್ಮ ಬಳಿಯಲ್ಲಿ ಮಾತನಾಡಲು ಬಯಸುತ್ತೇನೆ. Loving God and obeying God. ದೇವರನ್ನ ಪ್ರೀತಿಸುವುದು ಒಂದು, ದೇವರಿಗೆ ವಿಧೇಯರಾಗುವುದು ಮತ್ತೊಂದು. Amen. ಆಮೆನ್. We have many things in the Bible. ಸತ್ಯವೇದದಲ್ಲಿ ಅನೇಕ ವಿಚಾರಗಳಿವೆ. In fact, we don't know the true meaning of them. ಅವುಗಳ ನಿಜ ಅರ್ಥವು ನಮಗೆ ಗೊತ್ತಿಲ್ಲದೆ ಇರಬಹುದು. Just simply they are hidden from us, that's all. ಅವು ನಮ್ಮಿಂದ ಅವು ಸಹ ಒದಗಿಸಲ್ಪಟ್ಟಿದೆ ಅಷ್ಟೇ. But many things were made known to you and me. ಆದರೆ ಅನೇಕ ವಿಚಾರಧಾರೆಗಳನ್ನ ದೇವರು ನಿನಗೂ ನನಗೆ ತಿಳಿಸಿಕೊಟ್ಟಿದ್ದಾನೆ. So by that we have to love God. ಅವುಗಳ ಮೂಲಕ ದೇವರನ್ನ ನಾವು ಪ್ರೀತಿಸಬೇಕು. And then we have to obey God. ಆತನಿಗೆ ನಾವು ವಿಧೇಯರಾಗಬೇಕು. And if you look at Genesis, Adam never questioned God. ಈ ಒಂದು ಆದಿಕಾಂಡ ನೋಡುವಾಗ ಆದಾಮನು ದೇವರನ್ನ ಪ್ರಶ್ನಿಸಲೇ ಇಲ್ಲ. God, how many stars did you made on that day? ದೇವರೇ ಆ ದಿನ ಎಷ್ಟು ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ದಿ ಎಂಬುದಾಗಿ ಕೇಳಲಿಲ್ಲ. Why did you create only 7 moons? Why can't 8 moons? ಏಕೆ ದೇವರೇ ಒಂದು 8 ಚಂದ್ರಗಳನ್ನು ಏಕೆ ಮಾಡಬಾರದು ಎಂಬುದಾಗಿ ಕೇಳಲಿಲ್ಲ. Adam was simply enjoying God's creation. ದೇವ ಸೃಷ್ಟಿಯನ್ನ ಆದಾಮನು ಆನಂದಿಸುತ್ತಿದ್ದನು. I don't know why God made you black, white, brown. ದೇವರು ಯಾತಕ್ಕಾಗಿ ಕಪ್ಪು ವರ್ಣೀಯರು ಬಿಳಿ ವರ್ಣೀಯರು ಎಂಬುದಾಗಿ ಮಾಡಿದನು ಗೊತ್ತಿಲ್ಲ. I want to enjoy myself the way God created me. ದೇವರು ನಾನು ಹೇಗೆ ಸೃಷ್ಟಿ ಮಾಡಿದ್ದಾನೋ ಆ ಸೃಷ್ಟಿಯಲ್ಲಿ ನಾನು ಆನಂದಿಸಬೇಕು. If you're short, if you're long, doesn't matter. ನೀವು ಕುಳ್ಳಕ್ಕಿದ್ದೀರೋ ಎತ್ತರಕ್ಕಿದ್ದೀರೋ ಪರವಾಗಿಲ್ಲ. Just look at yourself in the mirror and praise God. ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿಕೊಂಡು ದೇವರನ್ನು ಸ್ತುತಿಸಿರಿ. Amen. ಆಮೆನ್. Are you happy? ಸಂತೋಷವಾಗಿದ್ದೀರಾ? Yeah. ಎಸ್. If you want to change yourself too much, ನಿಮ್ಮನ್ನು ನೀವು ತುಂಬಾ ಬದಲಾವಣೆ ಮಾಡ್ಕೊಳ್ತಾ ಇದ್ರೆ you will be keep on beating yourself. ನೀವು ನಿಮ್ಮನ್ನು ನೀವು ನೋಡಿಕೊಂಡು ಹಾಗೆ ಅದ ಲೆಕ್ಕ. Oh my, why my black hair turned into gray hair? ಆವಾಗ ಅವ್ರು ಹೇಳ್ತಾರೆ, ದೇವರೇ ನನ್ನ ಕಪ್ಪು ಕೂದಲು ಬಿಳಿ ಕೂದಲು ಆಗಿಬಿಡ್ಲಿ. Oh, why I'm like this? ನಾನು ಯಾಕೆ ಹೀಗೆ ಇದ್ದೀನಿ? Thank
Thank you, Lord, for the way that you have created me. ನೀವು ಹೇಗೆ ದೇವರು ನಿಮ್ಮನ್ನು ಉಂಟು ಮಾಡಿದ್ದನ್ನು ಹಾಗೆ ಇರಿ, ಅದರಲ್ಲಿ ಸಂತೋಷವಾಗಿರಿ. Accepting your things, ನಿಮ್ಮಗಳನ್ನು ನಿಮ್ಮ ತನವನ್ನು ಅಂಗೀಕರಿಸಿಕೊಳ್ಳಿರಿ. your circumstances, your family conditions, your financial conditions. ನಿಮ್ಮ ಒಂದು ಸ್ಥಿತಿಗತಿಗಳು, ಕುಟುಂಬ ಸ್ಥಿತಿಗತಿಗಳು, ಹಣಕಾಸಿನ ಸ್ಥಿತಿಗತಿಗಳು, ಇವೆಲ್ಲವನ್ನು ಅಂಗೀಕಾರ ಮಾಡಿಕೊಳ್ಳಿ. Because loving God doesn't begin in the church, but begins at home. ನಮ್ಮ ದೇವರನ್ನ ಪ್ರೀತಿಸುವಂಥದ್ದು ಸಭೆಯಲ್ಲಿ ನಡೆಯುವ ಕಾರ್ಯವಲ್ಲ, ಮನೆಯಲ್ಲಿ ನಡೆಯಬೇಕಾದ ಕಾರ್ಯ. Each time we focus very much on the spirituality. ಅನೇಕ ಸಾರಿ ನಾವು ಅಧಿಕವಾಗಿ ಆತ್ಮೀಕರಣವನ್ನು ಮಾಡ್ಕೊಂಡು ಬಿಡ್ತೇವೆ, Isn't it? ಅಲ್ವಾ? All the Christendom concentrate on the spirituality. ಅನೇಕ ಕ್ರೈಸ್ತರು ಮಾಡುವುದೇನೆಂದ್ರೆ ಎಲ್ಲವನ್ನ ಆತ್ಮಿಕತೆ ಮಾಡಿಬಿಡುವಂಥದ್ದಾಗಿದೆ. But if you read in the down the line, God blessed Adam and Eve. ಇಲ್ಲಿ ನಾವು ನೋಡುವಾಗ ದೇವರು ಆದಾಮ್ ಅವರನ್ನ ಅವರು ಆಶೀರ್ವದಿಸಿದರು. He blessed them. ಅವರನ್ನ ಆಶೀರ್ವದಿಸಿದರು. Be fruitful and multiply. ನೀವು ಆಶೀರ್ವಾದ ಹೊಂದಿರಿ, ಅಭಿವೃದ್ಧಿ ಆಗಿರಿ ಎಂಬುದಾಗಿ ಹೇಳಿದರು. The moment you take or listen fruitfulness, ನೀವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ರಿ ಅನ್ನೋ ಶಬ್ದವನ್ನು ಕೇಳಿದಿರೋ, and immediately we connect this word to Galatians. ನಾವು ಇದನ್ನ ತೆಗೆದುಕೊಂಡು ಗಲಾತ್ಯಕ್ಕೆ ಹೋಲಿಸ್ಕೊಂಡ್ಬಿಡ್ತೀವಿ. ಗಲಾತ್ಯದಲ್ಲಿ Fruit of the Spirit. ನಾವು ಫಲಭರಿತರಾಗಿರಬೇಕು. Yes, ಆತ್ಮನ ಫಲ. Yes, there is the fruit of Spirit. ಹೌದು, ಆತ್ಮನ ಫಲಗಳು ಉಂಟು. But God is not speaking about the fruit of Spirit in the Genesis. ಆದಿಕಾಂಡದಲ್ಲಿ ದೇವರು ಆತ್ಮನ ಫಲಗಳ ಬಗ್ಗೆ ಮಾತಾಡ್ತಾ ಇಲ್ಲ. He's asking Adam and Eve, you need to produce the same kind of you. ನೀವು ಆಶೀರ್ವಾದ ಹೊಂದಿಕೊಳ್ಳ್ರಿ, ಹೆಚ್ಚಿರಿ ಅಂದ್ರೆ ಹೇಳುವಾಗ ಫಲಭರಿತರಾಗಿರು ಎಂಬುದಕ್ಕೆ ಅರ್ಥ ಕೊಡುತ್ತೆ. ಅದರ ಅರ್ಥವೇನೆಂದ್ರೆ ನೀವು ಹೆಚ್ಚಾಗ್ರಿ ಎಂಬುದಾಗಷ್ಟೇ. If they do not reproduce, ಅಂದ್ರೆ ಅವರು ತಮ್ಮನ್ನು ತಾವು ಇನ್ನೂ ಹೆಚ್ಚು ಪಡಿಸ್ಕೊಳ್ಳದೆ ಹೋದರೆ and they're going to die. ಅವರು ಸತ್ತು ಹೋಗ್ಬಿಡ್ತಾರೆ. In a similar way, ಅದೇ ಪ್ರಕಾರ we need to reproduce yourself. ನಮ್ಮನ್ನು ನಾವು ಏನು ಮಾಡ್ಬೇಕಂದ್ರೆ ವಂಶವನ್ನು ವೃದ್ಧಿಗೊಳಿಸಿಕೊಳ್ಳಬೇಕಾಗುತ್ತದೆ. Amen. ಆಮೆನ್. So we have two kinds of fruitfulness. ನಮಗೆ ಎರಡು ತರವಾದ ಫಲಭರಿತ ಅನ್ನುವ ಕಾರ್ಯಗಳಿವೆ. One is physical, ಒಂದು ಶಾರೀರಿಕವಾದದ್ದು, and another is spiritual. ಇನ್ನೊಂದು ಆತ್ಮೀಯವಾದದ್ದು. But if you concentrate too much on spiritual, ಆತ್ಮೀಯ ಕಡೆಗೆ ಮಾತ್ರ ಹೆಚ್ಚಿನ ಒಲವನ್ನು ಕೊಟ್ಟರೆ, and if you leave the physical, ನೀವು ಶಾರೀರಿಕವಾದವುಗಳನ್ನು ಬಿಟ್ಟು ಬಿಟ್ಟರೆ, then that is not healthy. ಅದು ಆರೋಗ್ಯಕರವಾದದ್ದಲ್ಲ. Once two pastors visited a senior pastor. ಎರಡು ಸಭಾಪಾಲಕರು ಹಿರಿಯ ಸಭಾಪಾಲಕರನ್ನ ಭೇಟಿ ಮಾಡಿದಾಗ They spoke lot of biblical things. ಅನೇಕ ಸತ್ಯವೇದದ ವಿಷಯಗಳನ್ನು ಮಾತನಾಡಿಕೊಂಡಂತೆ, And pastor has noticed one thing. ಆಗ ಸಭಾಪಾಲಕರು ಒಂದು ವಿಷಯವನ್ನ ಅವರು ಗುರುತಿಸಿದರು. He asked, hey, how come your fan got torn at your knees? ಆಗ ಅವ್ರು ಕೇಳಿದ್ರಂತೆ, ನಿಮ್ಮ ಮೊಣಕಾಲ ಹತ್ರ ಪ್ಯಾಂಟ್ ಹರಿದೋಗಿದೆಯಲ್ಲ ಏಕೆ ಅಂತ ಕೇಳಿದ್ರಂತೆ. Then they said, we are kneeling down and praying every day. ಆಗ ಅವ್ರು ಹೇಳ್ತಾ ಇದ್ರಂತೆ, ನಾವು ಮೊಣಕಾಲೂರಿ ಪ್ರತಿನಿತ್ಯವೂ ಪ್ರಾರ್ಥಿಸ್ತಾ ಇದ್ವಿ. Very spiritual. ಎಷ್ಟು ಆತ್ಮಿಕವಾಗಿದ್ದಾರೆ ನೋಡಿ. Then the senior pastor felt very happy. ಆಗ ಸೀನಿಯರ್ ಪಾಸ್ಟರ್ಗೆ ತುಂಬಾ ಸಂತೋಷ ಆಯ್ತಂತೆ. And when they turned back and leaving the room, ಆಗ ರೂಮನ್ನು ಬಿಡುವುದಕ್ಕೆ ಅವರು ಹೋಗ್ತಾ ಇರಬೇಕಾದ್ರೆ ಹಿಂಬದಿ ನೋಡಿದಾಗ, and pastor stopped them. ಆಗ ಸಭಾಪಾಲಕರು ನಿಲ್ಲಿಸಿದ್ರು ಅವರನ್ನ. How come do you have a patches even at your backside? ಅಂದ್ರೆ ನಿಮ್ಮ ಪ್ಯಾಂಟ್ ಹಿಂದೆನೂ ಹರಿದಿದೆಯಲ್ಲ, ಅದು ಯಾಕೆ ಅಂತ ಕೇಳಿದ್ರಂತೆ. We are backsliding, pastor. ಆಗ ಅವ್ರು ಹೇಳಿದ್ರೆ, ನಾವು ಹಿಂಜರಿತಾ ಇದ್ದೀವಿ ಪಾಸ್ಟ್ರೇ ಅಂತ ಹೇಳಿದ್ರಂತೆ. So we should have a balance. ನಮ್ಮ ಜೀವಿತದಲ್ಲಿ ಸಮತೋಲನವಿರಬೇಕು. Spiritual fruitfulness, ನಾವು ಆತ್ಮಿಕವಾಗಿ ಫಲಭರಿತರಾಗಿರಬೇಕು, and physical fruitfulness. ಶಾರೀರಿಕವಾಗಿ ಭೌತಿಕವಾಗಿಯೂ ಫಲಭರಿತರಾಗಿರಬೇಕು. If you neglect either one, ಇವುಗಳನ್ನ ಅಲಕ್ಷ್ಯ ಮಾಡುವುದಾದರೆ, so you will be like a imbalanced person. ನೀವು ಸಮತೋಲನವಿಲ್ಲದ ವ್ಯಕ್ತಿಗಳಾಗುತ್ತೀರಾ. So God says, be fruitful. ಆಗ ಅದಕ್ಕಾಗಿ ದೇವರು ಹೇಳ್ತಾರೆ, ಫಲಭರಿತರಾಗಿರಿ. Amen. ಆಮೆನ್. Many people, they want to be fruitful in heaven. ಅನೇಕರು ಪರಲೋಕದಲ್ಲಿ ಫಲಭರಿತರಾಗಿರಬೇಕೆಂದು ಬಯಸ್ತಾರೆ. But the Bible says, ಆದರೆ ವಾಕ್ಯ ಹೇಳುವುದೇನೆಂದರೆ, when Jesus Christ prayed, ಯೇಸು ಸ್ವಾಮಿ ಪ್ರಾರ್ಥಿಸಿದಾಗ, let thy kingdom come on earth. ನಿನ್ನ ರಾಜ್ಯವು ಭೂಮಿಯ ಮೇಲೆ ಬರಲಿ ಎಂಬುದಾಗಿ ಹೇಳಿದರು. Amen. ಆಮೆನ್. That means, let your will be done on earth as it is in heaven. ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಹೇಳಿದರು. So why can't we enjoy the heaven while we are living on this earth? ಅಂದರೆ ಇಲ್ಲಿ ಭೂಮಿಯಲ್ಲಿ ಜೀವಿಸುತ್ತಿರುವಾಗಲೇ ಯಾತಕ್ಕಾಗಿ ನಾವು ಪರಲೋಕವನ್ನ ಸಂತೋಷಿಸಬಾರದು, ಅನುಭವಿಸಬಾರದು ಎಂಬುದರ ಅರ್ಥವದು.
If not, we have to live with the sad faces. ಇಲ್ಲಾಂದ್ರೆ ನಾವು ಯಾವಾಗಲೂ ದುಃಖವುಳ್ಳವರಾಗೇ ಇರ್ತೇವೆ. One day I will go to heaven. ಒಂದು ದಿವಸ ನಾನು ಪರಲೋಕಕ್ಕೆ ಹೋಗ್ತೇನೆ. Until then I have to live this wretched life. ಅಯ್ಯೋ, ಅಷ್ಟುವರೆಗೂ ಈ ಒಂದು ಕಷ್ಟಕರವಾದ ಜೀವಿತವನ್ನು ಜೀವಿಸಬೇಕು. In fact, God never left you and me in that condition. ಆದರೆ ದೇವರು ನಿನ್ನನ್ನು ನನ್ನನ್ನು ಅಂತ ಸ್ಥಿತಿಯಲ್ಲಿ ಇಡಲೇ ಇಲ್ಲ. In Christ Jesus, the heaven and earth, they met together. ಅಂದ್ರೆ ಕ್ರಿಸ್ತೇಸುವಿನಲ್ಲಿ ಭೂಪರಲೋಕಗಳು ಮಿಲನವಾದವು. If you believe in Jesus Christ, ನೀವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವುದಾದರೆ, you were raised with Christ and seated in heavenly places. ನೀವು ಯೇಸು ಸ್ವಾಮಿಯಿಂದ ಎಬ್ಬಿಸಲ್ಪಟ್ಟಿದ್ದೀರಾ, ಪರಲೋಕದಲ್ಲಿ ಕುಳಿತುಕೊಂಡಿದ್ದೀರಾ. Amen. ಆಮೆನ್. That is the reason whenever you call Abba Father, ಈ ಕಾರಣದಿಂದಲೇ ನಾವು ಆತನನ್ನ ಅಪ್ಪ, ತಂದೆಯೇ ಎಂಬುದಾಗಿ ಕರೀತೇವೆ. that means right away you are connected with Father. ಆ ಮಾತಿನ ಅರ್ಥವೇನೆಂದ್ರೆ ನಾವು ತಂದೆಯೊಟ್ಟಿಗೆ ಮಿಲನವಾಗುತ್ತಿದ್ದೇವೆ ಎಂಬುದಾಗಿ. Now there is no restriction at all. ಅದಕ್ಕೆ ಯಾವುದೇ ವಿಧವಾದಂತ ವಿರೋಧಗಳು, ತಡೆಗಳು ಇಲ್ಲ. You can enjoy God's presence in your life right now. ಈಗಲೇ ನಿಮ್ಮ ಜೀವಿತದಲ್ಲಿ ದೇವ ಪ್ರಸನ್ನತೆಯನ್ನು ನೀವು ಅನುಭವಿಸಬಹುದು. You can call God, you can just have his fellowship. ನೀವು ದೇವರನ್ನ ಕರಿಬಹುದು, ಆತನ ಪ್ರಸನ್ನತೆಯನ್ನು ಹೊಂದಿಕೊಳ್ಳಬಹುದು. So the spirituality is available. ಆತ್ಮೀಯತೆ ನಮಗೆ ಲಭ್ಯವಿದೆ. So God has made it possible. ದೇವರು ಅದನ್ನ ನಮ್ಮೆಲ್ಲರಿಗೆ ಲಭ್ಯವನ್ನಾಗಿ, ಸಾಧ್ಯವನ್ನಾಗಿ ಮಾಡಿಕೊಟ್ಟಿದ್ದಾನೆ. But the biggest problem is ದೊಡ್ಡ ಸಮಸ್ಯೆ ಏನಂದ್ರೆ, being fruitful in the physical. ನಾವು ಶಾರೀರಿಕವಾಗಿ ಫಲಭರಿತರಾಗಿರಬೇಕು. That is the biggest reality, and that is the biggest war for us. ಅದೇ ವಸ್ತುಸ್ಥಿತಿ, ಅದೇ ನಮ್ಮ ಯುದ್ಧವೂ ಆಗಿದೆ. So right now we, the church, we need to concentrate on this. ನಾವು ಸಭೆಯಾಗಿ ಅದರ ಮೇಲೆ ಗಮನವನ್ನು ಹರಿಸಬೇಕು. Amen. ಆಮೆನ್. We need to develop in every arena of our life. ನಮ್ಮ ಜೀವಿತದ ಪ್ರತಿ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿ ಆಗಬೇಕಾಗಿದೆ. As we keep on growing, ನಾವು ಬೆಳೆತಿರಬೇಕಾದ್ರೆ spiritually and physically, ಆತ್ಮಿಕವಾಗಿ, ಶಾರೀರಿಕವಾಗಿಯೂ, that's when we will glorify God. ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗುತ್ತದೆ. That's why Jesus said in Gospel of John, ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ಹೇಳಿದರು. if you bear much fruit, ನೀವು ಹೆಚ್ಚು ಫಲ ಕೊಡುವುದರಿಂದ my Father in heaven will be glorified. ಪರಲೋಕದಲ್ಲಿರುವ ನನ್ನ ತಂದೆಗೆ ಮಹಿಮೆ ಉಂಟಾಗುತ್ತದೆ. Amen. ಆಮೆನ್. See, disciples, they asked Jesus, ಶಿಷ್ಯರು ಯೇಸು ಸ್ವಾಮಿಗೆ ಕೇಳಿದರು, Master, we left all our lands, business and everything, and we are following you. ಗುರುವೇ, ನಾವು ನಿನಗೋಸ್ಕರ ವ್ಯಾಪಾರಗಳು, ಭೂಮಿ, ಆಸ್ತಿಪಾಸ್ತಿಗಳನ್ನು ಬಿಟ್ಟು ನಿನ್ನ ಹಿಂದೆ ಬರ್ತಾ ಇದ್ದೇವೆ. What are we going to receive? ಈಗ ನಮಗಿದ್ರಿಗೆ ಈ ಪ್ರತಿಫಲ ಏನ್ ಬರುತ್ತೆ ಎಂಬುದಾಗಿ ಕೇಳಿದ್ರು. Listen the way Jesus replied them. ಆಗ ಯೇಸು ಸ್ವಾಮಿ ಅವ್ರಿಗೆ ಹೀಗೆ ಪ್ರತ್ಯುತ್ತರ ನೀಡಿದರು. He didn't say, okay, forget, I will give you big 3-floor mansion in heaven. ಬಿಟ್ಟು ಬಿಡ್ರಿ, ನಾನು ಪರಲೋಕದಲ್ಲಿ 3 ಅಂತಸ್ತಿನ ಮನೆ ಕೊಡ್ತೇನೆ. He said like this, ಆತನು ಹೀಗೆ ಹೇಳಿದ, you will receive 100% on earth and even in heaven. ನೀವು ಈ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ 100ಕ್ಕೆ 100ರಷ್ಟು ಅದನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ದೇವರು ಹೇಳಿದರು. Amen. ಆಮೆನ್. Are you understanding my point? ಈಗ ಅರ್ಥ ಆಗ್ತಾ ಇದೆ, ಹೇಳಿದ ವಿಷಯ ಅರ್ಥ ಆಗ್ತಾ ಇದೆಯಾ? So God wants to bless you and me while we are living on this earth. ನಾವು ಈ ಭೂಲೋಕದಲ್ಲಿಯೇ ದೇವಾಶೀರ್ವಾದವನ್ನು ಹೊಂದಿಕೊಳ್ಳತಕ್ಕದ್ದಾಗಿದೆ. ಅದಕ್ಕಾಗಿ ದೇವರು ಬಯಸುವಂತವನಾಗಿದ್ದಾನೆ. Even Abraham was growing in riches. ಅಬ್ರಹಾಮನು ಸಹ ಐಶ್ವರ್ಯದಲ್ಲಿ ಬೆಳೆಯುವಂತವನಾಗಿದ್ದ. And he is possessing the land. ಅವನು ಅನೇಕ ಭೂಮಿಗಳನ್ನು ಸಹ ಆತನು ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತಿದ್ದ. And he has number of servants. ಆತನಿಗೆ ಅನೇಕ ಕೆಲಸದವರು ಜೊತೆಗಿದ್ದರು. And people are watching that one. ಜನರು ಅದನ್ನು ನೋಡ್ತಾ ಇದ್ರು. Hey, he is a blessed man. ಅವನು ಆಶೀರ್ವಾದ ನಿಧಿ ಎಂಬುದಾಗಿ ಹೇಳ್ತಾರೆ. God's mighty hand is upon this man of God. ದೇವರ ಹಸ್ತ ಈ ಒಂದು ಮಗನ ಮೇಲೆ ಇದೆ ಎಂಬುದಾಗಿ ಹೇಳ್ತಾ ಇದ್ರು. Even as you are growing in physical life and in spiritual life, ನೀವು ಸಹ ಶಾರೀರಿಕವಾಗಿ, ಆತ್ಮಿಕವಾಗಿ ಬೆಳೆಯುವಂತ ವೇಳೆಯಲ್ಲಿ, and people will see the blessing of God upon your life. ನಿಮ್ಮ ಜೀವಿತದಲ್ಲಿ ಇರುವ ದೇವಾಶೀರ್ವಾದಗಳನ್ನು ಜನರು ಕಾಣುವಂತವರಾಗ್ತಾರೆ. Many people, ಅನೇಕ ಜನರು, hey, what your son is doing? ನಿಮ್ಮ ಮಗ ಏನ್ ಮಾಡ್ತಾನೆ? Sir, he discontinued intermediate. ಆತನು PUC ಆತನು ಡಿಸ್ಕಂಟಿನ್ಯೂ ಆಗ್ಬಿಟ್ಟ ಅಂತ ಹೇಳ್ತಾರೆ. What is your elder son doing? ನಿಮ್ಮ ದೊಡ್ಡ ಮಗನು ಏನ್ ಮಾಡ್ತಾನೆ? He discontinued engineering, sir. ಇಂಜಿನಿಯರಿಂಗ್ ಅನ್ನ ಬಿಟ್ಟು ಬಂದ್ಬಿಟ್ಟ. And if you ask other people, ನೀವು ಬೇರೆ ಜನರನ್ನ ಕೇಳಿದ್ರೆ, sir, my son is studying in US. ಅವ್ರು ಹೇಳ್ತಾರೆ, ನನ್ನ ಮಗನು US ಅಲ್ಲಿ ಓದ್ತಾ ಇದ್ದಾನೆ. My daughter is studying in Germany. ನನ್ನ ಮಗಳು ಜರ್ಮನಿಯಲ್ಲಿ ಓದ್ತಾ ಇದ್ದಾಳೆ. And what our kids are doing? ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? They are playing marbles, sir. ಅವ್ರು ಬಂದು ಗೋಳಿ ಆಟ ಆಡ್ತಾ ಇದ್ದಾರೆ. In what way that we can bring glory to God? ಇದರ ಮೂಲಕ ಹೇಗೆ ದೇವರನ್ನ ಮಹಿಮೆ ಪಡಿಸಲು ಸಾಧ್ಯ? And people,
Pardon me? Young people, ಯವನಸ್ಥರೇ, I want to just warn you with the word of God. ದೇವರ ವಾಕ್ಯದಿಂದ ನಿಮ್ಮನ್ನು ಎಚ್ಚರಿಸುವುದೇನೆಂದರೆ, And we need to bring glory to our God. ನಮ್ಮ ದೇವರಿಗೆ ನಾವುಗಳು ಮಹಿಮೆ ತರಲೇಬೇಕಾಗಿದೆ. In our physical life, ಶಾರೀರಿಕವಾದ and ಜೀವನದಲ್ಲಿ, even in our spiritual life. ಆತ್ಮಿಕ ಜೀವಿತದಲ್ಲಿಯೂ ಸಹ. Amen. ಆಮೆನ್. In our character, money, and every arena of our life. ನಮ್ಮ ಒಂದು ಗುಣಗಳಲ್ಲಿ, ಹಣದಲ್ಲಿ, ಜೀವಿತದ ಪ್ರತಿ ಭಾಗಗಳಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು. We should bring glory to God. ದೇವರಿಗೆ ಮಾತ್ರವೇ ಮಹಿಮೆ ಕೊಡಬೇಕು. And God has really made known his plans to people. ದೇವರು ತನ್ನ ಆಲೋಚನೆಗಳನ್ನ ನಮಗೆ, ತನ್ನ ಜನರಿಗೆ ತಿಳಿಸಿದ್ದಾನೆ. When you love God, ಆತನನ್ನ ಪ್ರೀತಿಸಿದರೆ, when you obey God, ದೇವರಿಗೆ ವಿಧೇಯರಾದರೆ, and God would like to release his blessings upon your life. ನಿನ್ನ ಜೀವಿತದ ಮೇಲೆ ತನ್ನ ಆಶೀರ್ವಾದಗಳನ್ನು ದೇವರು ಬಿಡುಗಡಿಸುವನು. Two simple principles. ಎರಡೇ ಸರಳವಾದ ಮಾರ್ಗಗಳಷ್ಟೇ. Loving God. ದೇವರನ್ನ ಪ್ರೀತಿಸಿ. You don't need a place to love God. ದೇವರನ್ನ ಪ್ರೀತಿ ಮಾಡೋದಕ್ಕೆ ಜಾಗಗಳು ಬೇಕಾಗಲ್ಲ. So at home, at college, or wherever you are, ನೀವು ಮನೆಯಲ್ಲಿ, ಕಾಲೇಜಲ್ಲಿ, ಎಲ್ಲೇ ಇರಿ, ಅಲ್ಲಿ ದೇವರನ್ನ ಪ್ರೀತಿಸಿ. just honor him. ಯಾವಾಗಲೂ ಆತನನ್ನ ಘನಪಡಿಸಿ. See, love is not something simply singing songs. ಅಂದ್ರೆ ಪ್ರೀತಿ ಅಂದ್ರೆ ಹಾಡೋದಲ್ಲ. I love you, God. I love you, God. If you write 100 times, no. ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹಾಡೋದು 100 ಸರಿ ಬರೆಯುವಂಥದ್ದಲ್ಲ. In the biblical terms, love means honor. ಸತ್ಯವೇದದ ಅನುಸಾರವಾಗಿ ಪ್ರೀತಿ ಅಂದರೆ ಗೌರವಿಸುವುದು. Amen. ಆಮೆನ್. That's why Bible says, love your father and mother. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು ಎಂಬುದಾಗಿ. That means honor your parents. ಅದಕ್ಕೆ ಅರ್ಥ ಏನಂದ್ರೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು ಎಂಬುದಾಗಿ. Each time you respect God, ಪ್ರತಿ ಸಾರಿ ದೇವರನ್ನ ನೀವು ಗೌರವಿಸುವಾಗ, and you submit yourself to God, ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ, and simply listening his words, ಆತನ ವಾಕ್ಯವನ್ನು ಕೇಳುವಂತ ಸಂದರ್ಭಗಳಲ್ಲಿ you will receive a blessing. ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಾ. I would like to close with this one. ಹೀಗೆ ನಾನು ಮುಗಿಸಬೇಕೆಂದು ಬಯಸ್ತೇನೆ. Once in Andhra Pradesh, ಆಂಧ್ರ ಪ್ರದೇಶದಲ್ಲಿ father was admonishing his son. ಆ ತಂದೆ ತನ್ನ ಮಗನಿಗೆ ಬುದ್ಧಿ ಕಲಿಸ್ತಾ ಇದ್ದ, ಪಾಠ ತಿಳಿಸ್ತಾ ಇದ್ದ. Son, never ever don't take loans at all. ಆತನು ಹೇಳ್ತಾ ಇದ್ದ, ಮಗನೇ ಯಾವಾಗಲೂ ಲೋನ್ ಮಾಡಬೇಡ ಅಂತ ಹೇಳ್ತಾ ಇದ್ದ. Be careful. ಎಚ್ಚರವಾಗಿರು. Once this son, he got an interview. ಆಗ ಮಗನಿಗೆ ಒಂದು ಇಂಟರ್ವ್ಯೂ ಬಂತು. He went and attended the job interview. ಆ ಸಂದರ್ಶನ, ಆ ಒಂದು ಕೆಲಸದ ಸಂದರ್ಶನಕ್ಕೆ ಆತ ಹೋಗಿ ಅಟೆಂಡ್ ಮಾಡಿದ. He was selected. ಅವನು ಸೆಲೆಕ್ಟ್ ಮಾಡಿಕೊಂಡ್ರು ಅವರನ್ನ. But unfortunately, ಆದರೆ he lost all his money to come back home. ಮನೆಗೆ ಬರುವುದಕ್ಕೆ ಆತನ ಹತ್ರ ಹಣ ಇರಲಿಲ್ಲ, ಹಣ ಎಲ್ಲ ಕಳ್ಕೊಂಡಿದ್ದ. He has to cross one river and then get a bus. ಆತನು ಒಂದು ನದಿ ದಾಟಿದ ಮೇಲೆ ಬಸ್ಸನ್ನು ಹಿಡಿದು ಮನೆಗೆ ಬರಬೇಕಾಗಿತ್ತು. That is the simplest way to reach his home. ಅವರ ಮನೆಗೆ ಬರುವ ಸರಳವಾದ ಮಾರ್ಗ ಅದೇ ಆಗಿತ್ತು. So he went to the river bank. ಆಗ ಆತನು ಹೋಗಿ ಆ ನದಿ ಹತ್ರ ಹೋದ. And a villager, he met him there. ಒಂದು ಹಳ್ಳಿಯ ವ್ಯಕ್ತಿ ಅವನನ್ನು ಭೇಟಿ ಮಾಡಿದ. Hey, why are you hesitating? Come, get into the boat. ಆಗ ಅಲ್ಲಿ ಅವನು ಹೇಳಿದ, ಏಕೆ ಅಲ್ಲೇ ನಿಂತ್ಕೊಂಡಿದ್ಯಾ, ಬೋಟಲ್ಲಿ ಬಾ ಕೂತ್ಕೋ ಅಂತ ಹೇಳಿದ್ರು. No sir, I don't have money. ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ. Hey, this is the last boat to go there. ಅಲ್ಲಿಗೆ ಹೋಗೋಕೆ ಇದೇ ಲಾಸ್ಟ್ ದೋಣಿ, I will give you money. ಹಣ ಕೊಡ್ತೀನಿ ಬಾರಯ್ಯ ಅಂತ ಹೇಳಿದ್ರು. Maybe tomorrow, day after tomorrow, just you can. ನಾಳೆ ನಾಡಿದ್ದು ವಾಪಸ್ ಕೊಟ್ರೆ ಆಯ್ತು ಅಂತ ಹೇಳಿದ್ರಂತೆ. He stepped into the boat. ಆಗ ಬೋಟ್ ಅಲ್ಲಿ ಕಾಲಿಟ್ಟ. And suddenly his father's words echoed in his ears. ಆಗ ಅವರ ತಂದೆಯ ಸ್ವರ ಅವನಿಗೆ ಕೇಳಿಸ್ತು. I'm not cooking up stories, but I'm sharing the real story. ಇದು ಕಾಲ್ಪನಿಕವಲ್ಲ, ನಿಜವಾಗಿ ನಡೆದ ಘಟನೆ ಹೇಳ್ತಾ ಇದ್ದೇವೆ. And that person is very not far, but he is very close to us, Hindupur. ಅಂದ್ರೆ ಹಿಂದೂಪುರದಲ್ಲೇ ಇರುವಂತ ವ್ಯಕ್ತಿ ಜೀವನದಲ್ಲಿ ನಡೆದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. He stepped into the boat. ಆ ಬೋಟಲ್ಲಿ ಕಾಲಿಟ್ಟ. And suddenly just he jumped onto the river. ಆತನು ವಾಪಸ್ ದಡಕ್ಕೆ ಬಂದ್ಬಿಟ್ಟ. Hey, what happened? ಅವ್ರು ಹೇಳಿದ, ಏನಾಯ್ತು? No sir, I don't want to take loans. ಸರ್, ನಾನು ಲೋನ್ ತಗೊಳ್ಬಾರ್ದು ಸರ್, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. What a fool you are. ಎಂತ ಹುಚ್ಚ ನೀನು. It is getting dark. ಕತ್ತಲೆ ಆಗ್ತಾ ಇದೆ. This is the last boat to reach the other side. ಬೇರೆ ಕಡೆ ಹೋಗ್ಬೇಕಾದ್ರೆ ಇದು ಕೊನೆ ದೋಣಿ ನೋಡ್ಕೋ. So it doesn't matter. ಅವನು ಹೇಳ್ತಾನೆ, ಪರವಾಗಿಲ್ಲ. So he took a walk. ಆಗ ನಡ್ಕೊಂಡು ಹೋಗ್ತಾ ಇದ್ದ. He requested some lorry people. ಆಗ ಲಾರಿ ಜನರ ಹತ್ರ ಕೇಳ್ದ. And finally next day early morning 4 o'clock he reached home. ಮರುದಿನ ಬೆಳಗ್ಗೆ 4 ಗಂಟೆಗೆ ಮನೆಗೆ ಬಂದ. He took bath and just he was having a cup of tea. ಆತನು ಸ್ನಾನ ಮಾಡಿ ಒಂದು ಟೀ ಕುಡಿತಾ ಇದ್ದ. And he was reading the newspaper. ಆಗ ನ್ಯೂಸ್ ಪೇಪರ್ ಓದ್ತಾ ಇದ್ದ. In that newspaper, ಆ ನ್ಯೂಸ್ ಪೇಪರ್ ಅಲ್ಲಿ the boat he got into and just stepped out, ಅಂದ್ರೆ ಕಾಲಿಟ್ಟು ಕಾಲ್ ತೆಗೆದಂತ ಆ ದೋಣಿ just vanished
in the flash floods. ಅಲ್ಲಿ ಬಂದಂತಹ ಜಲಪ್ರಳಯದಲ್ಲಿ ಅದು ಮುಳುಗೋಯ್ತಂತೆ. He got up. My goodness. ತುಂಬಾ ಆಶ್ಚರ್ಯ ಆಯ್ತು. ಅಯ್ಯೋ, I listened my father's word. ನನ್ನ ತಂದೆ ಮಾತನ್ನ ಕೇಳಿದೆ. That very single word has saved my life. ಆ ಒಂದು ಸಣ್ಣ ಮಾತು ನನ್ನ ಜೀವನವನ್ನೇ ಕಾಪಾಡಿತು. That's the reason the God's words are life and spirit. ಅದಕ್ಕೋಸ್ಕರವಾಗಿ ನಾವು ಹೇಳ್ತೇವೆ, ದೇವರ ವಾಕ್ಯದಲ್ಲಿ ಜೀವವೂ ಆತ್ಮವೂ ಅದೇ. That means you will be fruitful in physical life and spiritual life. ಅದರ ಅರ್ಥವೇನೆಂದ್ರೆ ಶಾರೀರಿಕವಾಗಿ ಆತ್ಮಿಕವಾಗಿ ನೀವು ಫಲಭರಿತರಾಗಿರುತ್ತೀರಾ. So let us love God. ದೇವರನ್ನ ಪ್ರೀತಿಸುವ, Let us obey God. ದೇವರಿಗೆ ವಿಧೇಯರಾಗುವ, so that we can glorify Him. ಅವುಗಳ ಮೂಲಕ ದೇವರನ್ನ ಮಹಿಮೆಪಡಿಸುವ. By doing this, we can enjoy Him while we are on this earth. ನಾವು ಈ ಭೂಮಿಯಲ್ಲಿರುವಾಗಲೇ ಇದರ ಮೂಲಕ ದೇವರನ್ನ ಅನುಭವಿಸುತ್ತಾ ಸಂತೋಷವಾಗಿರಬಹುದು. May God bless this church. ದೇವರು ಈ ಸಭೆಯನ್ನ ಆಶೀರ್ವದಿಸಲಿ. So let us get into the presence of God ದೇವ ಪ್ರಸನ್ನತೆಗೆ ಹೋಗೋಣ. with a genuine spirit. ನಾವು ಒಂದು ಒಳ್ಳೆಯ ಮನಸ್ಸಾಕ್ಷಿಯೊಡನೆ ಹೋಗುವ. God, I want to love you. ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, I want to obey you. ನಾನು ನಿನಗೆ In ವಿಧೇಯನಾಗ್ತೇನೆ. this 2021, I want to experience you. ದೇವರೇ, ಈ 2021ರಲ್ಲಿ ನಿನ್ನನ್ನು ನಾನು ಅನುಭವಿಸಬೇಕಾಗಿದೆ ಕರ್ತರೆ. So you know what all the changes that you required in your life. ನನ್ನ ಜೀವಿತದಲ್ಲಿ ಏನೆಲ್ಲ ಬೇಕು ನಿನಗೆ ಗೊತ್ತುಂಟು ಸ್ವಾಮಿ. In which area you are not doing well. ನಿಮ್ಮ ಜೀವಿತದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಸರಿಯಾಗಿ ಮಾಡ್ತಾ ಇಲ್ಲ. You don't need a prophet to tell you. ಅದನ್ನು ಹೇಳೋದಕ್ಕೆ ಒಂದು ಪ್ರವಾದಿ ಬರ್ಬೇಕಂತ ಏನಲ್ಲ. You and me, we know it very well. ನಮಗೆ ಗೊತ್ತು ನಮ್ಮ ಯೋಗ್ಯತೆಗಳು So ಏನೆಂಬುದಾಗಿ. let us close our eyes and get into the God's presence. ಹಾಗಾಗಿ ನಾವೆಲ್ಲರೂ ಸಹ ಕಣ್ಗಳನ್ನು ಮುಚ್ಚದವರಾಗಿ ದೇವ ಪ್ರಸನ್ನತೆಗೆ ಹೋಗುವ. Just ask God. ಕೇಳೋಣ ದೇವರನ್ನ. God, I want to just submit my life to you. ದೇವರೇ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. I am disobedient in this area. I am not doing well in this area of my life. ನನ್ನ ಜೀವಿತದ ಈ ಭಾಗದಲ್ಲಿ ಚೆನ್ನಾಗಿ ನಾನು ಮಾಡ್ತಾ ಇಲ್ಲ, ನಿನಗೆ ಅವಿಧೇನಾಗಿದ್ದೇನೆ. I don't see any fruit in my physical life at all. ನನ್ನ ಆ ಭೌತಿಕ ಶಾರೀರಿಕ ಜೀವಿತದಲ್ಲಿ ಯಾವುದೇ ಫಲಗಳನ್ನು ನಾನು ಕಾಣ್ತಾ ಇಲ್ಲ ಸ್ವಾಮಿ. I want to be fruitful in my marriage, in my education, in my finance, in every area of my life. ದೇವರೇ, ನನ್ನ ಒಂದು ದಾಂಪತ್ಯ ಜೀವಿತದಲ್ಲಿ, ಕುಟುಂಬದಲ್ಲಿ, ಹಣದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ನಾನು ಅಭಿವೃದ್ಧಿ ಕಾಣಬೇಕು, ಫಲಭರಿತರಾಗಿರಬೇಕು I ಸ್ವಾಮಿ. have failed many times. ಅನೇಕ ಸಾರಿ ನಾನು ಅನುತ್ತೀರ್ಣ ಆಗಿದ್ದೇನೆ ಕರ್ತರೆ. In fact, I failed to honor you or glorify you. ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ, ಸನ್ಮಾನಿಸುವುದಕ್ಕೂ ನಾನು ಸರಿಯಾಗಿ ಮಾಡಲಿಲ್ಲ ಕರ್ತರೆ. Forgive me, Father. ಅದಕ್ಕಾಗಿ ತಂದೆಯೇ, ನನ್ನನ್ನು ಮನ್ನಿಸು. I want to glorify you. ನಾನು ನಿನ್ನನ್ನು ಮಹಿಮೆ ಪಡಿಸಬೇಕು. I want to love you. ನಾನು ನಿನ್ನನ್ನು ಪ್ರೀತಿಸಬೇಕು ಅಯ್ಯ. From the depth of my heart, I want to love you, Lord. ನನ್ನ ಹೃದಯದ ಅಂತರಾಳದಿಂದ ನಿನ್ನನ್ನು ಪ್ರೀತಿಸಬೇಕು. I want to desire you more than gold, silver, diamonds or any precious stones. ಕರ್ತರೆ, ನಾನು ನಿನ್ನನ್ನು ಬೆಳ್ಳಿ, ಬಂಗಾರ, ಅಪರಂಜಿಗಿಂತಲೂ ನಾನು ಅಧಿಕವಾಗಿ ನಿನ್ನನ್ನು ಪ್ರೀತಿಸಬೇಕು I ಕರ್ತರೆ. want to walk in your ways. ನಿನ್ನ ಮಾರ್ಗದಲ್ಲಿ ನಾನು ನಡೆಯಬೇಕು ಕರ್ತರೆ. Dear Heavenly Father, ಪರಲೋಕದ ತಂದೆಯೇ, forgive our sins and trespasses. ನಮ್ಮ ಪಾಪಪರಾಧಗಳನ್ನು ಮನ್ನಿಸಿರಿ. And we ask you to forgive our every willful disobedience. ನಾವು ಬೇಕೆಂದು ನಿನಗೆ ಅವಿಧೇಯರಾಗಿರುವುದರಿಂದ ನಮ್ಮೆಲ್ಲರನ್ನ ಮನ್ನಿಸು ಕರ್ತರೆ. Many times deliberately we broke your commandments. ಅನೇಕ ಸಾರಿ ಬೇಕೆಂದು ಕರ್ತರೆ ನಿನ್ನ ಆಜ್ಞೆಗಳನ್ನು ಮುರಿದವರಾಗಿದ್ದೇವೆ. Forgive us and restore us. ನಮ್ಮನ್ನ ಮನ್ನಿಸು, ಮತ್ತೆ ನಮ್ಮನ್ನು ಕಟ್ಟು ಅಯ್ಯ. Change our lives, Father. ನಮ್ಮ ಜೀವಿತಗಳನ್ನು ಬದಲಾಯಿಸು ಕರ್ತರೆ. We want to glorify you. ನಿನ್ನನ್ನು ಮಾತ್ರವೇ ಮಹಿಮೆ ಪಡಿಸಬೇಕು. And we want to see people being glorifying you. ಜನರು ನಿಮ್ಮನ್ನ ಮಹಿಮೆ ಪಡಿಸುವುದನ್ನ ನಾವು ಕಾಣಬೇಕಾಗಿದೆ ಕರ್ತರೆ. In that way we want to be fruitful, Father. ಈ ಕಾರಣಕ್ಕೋಸ್ಕರವಾಗಿ ನಾವು ಫಲಭರಿತರಾಗಿರಬೇಕೆಂದಿದ್ದೇವೆ. We want to bear much fruit in our lives. ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಿನ ಫಲಗಳನ್ನು ಕೊಡಬೇಕೆಂದು ಬಯಸ್ತಾ ಇದ್ದೇವೆ. Revive us and restore us. ನಮ್ಮನ್ನ ಚೈತನ್ಯಗೊಳಿಸು, ನಮ್ಮನ್ನ ಸ್ಥಾಪಿಸು ಕರ್ತರೆ. Rebuild our lives, Father. ನಮ್ಮೆಲ್ಲರ ಜೀವಿತವನ್ನ ಮತ್ತೆ ಕಟ್ಟು ಕರ್ತರೆ. Bless this church. ಈ ಸಭೆಯನ್ನು ಆಶೀರ್ವದಿಸು. Make it as a blessing to many people. ಅನೇಕರಿಗೆ ಆಶೀರ್ವಾದ ನಿಧಿಯನ್ನಾಗಿ ನಮ್ಮೆಲ್ಲರನ್ನ ಮಾಡು ಕರ್ತರೆ. Protect this youth from every harm and danger. ಇಲ್ಲಿರುವಂತ ಯವನಸ್ಥರನ್ನ ಎಲ್ಲ ಅಪಾಯಗಳಿಂದ ಕಾದು ಕಾಪಾಡಿ ಘನಪಡಿಸು ಕರ್ತರೆ. Let no evil touch these people. ಯಾವ ಕೆಟ್ಟದು ಇವರನ್ನು ಮುಟ್ಟದೆ ಇರಲಿ ಕರ್ತರೆ. Protect them with your fiery walls.
ನಿನ್ನ ಒಂದು ಕರ್ತರೆ ಆ ಒಂದು ಗೋಡೆಯ ಉಪಾಧಿಯಲ್ಲಿ ಸ್ವಾಮಿ ಬೇಲಿ ಹಾಕಿ ಇವರನ್ನ ಕಾಯಬೇಕು, ಕಾಪಾಡಬೇಕೆಂದು ಬೇಡುತ್ತಾ ಇದ್ದೇವೆ. Lead us and guide us, Father. ನೀನೇ ನಮ್ಮನ್ನ ಮುನ್ನಡೆಸು, ಮಾರ್ಗದರ್ಶಿಸು. And we want to see the church also growing. ನಮ್ಮ ಸಭೆ ಬೆಳೆಯುವ ಹಾಗೆ ನಾವು ನೋಡಬೇಕೆಂದು ಬಯಸ್ತಾ ಇದ್ದೇವೆ With ಕರ್ತನೆ. the new souls. ಹೊಸ ಆತ್ಮಗಳು ಬರುವುದರ ಮೂಲಕ As we are preaching the gospel, ನಾವು ದೇವರ ನಿನ್ನ ವಾಕ್ಯಗಳನ್ನು ಸಾರುವಾಗ we want to win more souls in your kingdom. ನಿನ್ನ ರಾಜ್ಯಕ್ಕಾಗಿ ಅನೇಕ ಆತ್ಮಗಳನ್ನ ನಾವು ರಾಜ ಹೊಂದಿಕೊಳ್ಳುವರಾಗಬೇಕು ಸ್ವಾಮಿ. Father, confirm your gospel. ನಿನ್ನ ಶುಭವರ್ತಮಾನವನ್ನ ನೀವು ದೃಢಪಡಿಸಿರಿ ಕರ್ತರೆ. In Jesus' name we ask and we receive. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಎಲ್ಲರಿಗೂ ಕರ್ತರಾಗಿರುವ ಯೇಸು ಕ್ರಿಸ್ತರ ಕೃಪೆ, ಪರಮ ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆಯವರ ಸಹವಾಸ ಇಂದು ಎಂದು ಸದಾ ಕಾಲವೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೇನ್, ಆಮೇನ್. ನಿಮ್ಮೆಲ್ಲರಿಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.